ದುಡಿಯಲು ದುಬೈಗೆ ತೆರಳಿದ ಗಂಡನ ಪತ್ತೆಗೆ ಪತ್ನಿ ಪರದಾಟ. ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಓಕುಳಿ ಗ್ರಾಮದ ನಿವಾಸಿ ಶ್ರೀಮಂತ್ ದುಬೈಗೆ ತೆರಳಿದ ವ್ಯಕ್ತಿಯಾಗಿದ್ದಾನೆ. 2024ರ ನವೆಂಬರ್ನಲ್ಲಿ ಕೆಲಸಕ್ಕೆಂದು ದುಬೈಗೆ ಹೋಗಿದ್ದ ಶ್ರೀಮಂತ ಯಾದಗಿರಿಯ ಭೀಮಾಶಂಕರ್ ಹಾಗೂ ಮತಿವಂತ ಎಂಬ ಏಜೆಂಟರ ಮೂಲಕ ದುಬೈಗೆ ಹೋಗಿದ್ದ ಶ್ರೀಮಂತ ಹೋದ 1 ತಿಂಗಳಲ್ಲೇ ಕಟ್ಟಡದಿಂದ ಬಿದ್ದು ಗಾಯ. ಕೇವಲ 1 ಬಾರಿ ಮಾತ್ರ ಕರೆ ಮಾಡಿದ ಕಂಪನಿಯ ಅಧಿಕಾರಿಗಳು. ಅದಾದ ನಂತರ ಫೋನ್ ಸಂಪರ್ಕವು ಸಂಪೂರ್ಣ ಬಂದ್ ಮಾಡಲಾಗಿದೆ. ಕಳೆದ 5 ತಿಂಗಳಿಂದ ಯಾವುದೇ ಮಾಹಿತಿ ಇಲ್ಲದೆ ಕುಟುಂಬಸ್ಥರು ಪರದಾಟ ಮಾಡುತ್ತಿದ್ದಾರೆ. ಜಿಲ್ಲಾಧಿಕಾರಿ ಶಾಸಕರಿಗೆ ಮನವಿ ಸಲ್ಲಿಸಿದರೂ ನಿರ್ಲಕ್ಷ್ಯ. ಪತ್ನಿ ಪಂಚಶೀಲ, ಸಂಬಂಧಿ ಚನ್ನವೀರ ಆರೋಪ. ಗಂಡನನ್ನು ವಾಪಸ್ ಕಳಿಸುವಂತೆ ಅಂಗಾಲಾಚುತ್ತಿರುವ ಪತ್ನಿ ಪಂಚಶೀಲ. ಜಿಲ್ಲಾಡಳಿತ, ಶಾಸಕರ ವಿರುದ್ಧ ಕುಟುಂಬಸ್ಥರ ಆಕ್ರೋಶ. ಅವ್ರು ದುಬೈದಾಗ ಇದ್ದಾರೆ ಅನ್ನೋದು ಇಲ್ಲ ಅನ್ನೋದು ಇಲ್ಲ. ಅವರು ಕಟ್ಟಡ ಕೂಲಿಕಾಗಿ ಹೋಗಿರ್ತಾರೆ. ಅಲ್ಲಿ ಕೆಲಸದ ಮೇಗಿಂದು ಬಿಲ್ಡಿಂಗ್ ಮೇಗಿಂದ ಬಿದ್ದು ಗಾಯಗೊಂಡಿದ್ದಾರಂತ ಒಂದ್ಸತಿ ಕಂಪನಿಗಳಿಗೆ ಫೋನ್ ಮಾಡಿ ವಿಡಿಯೋ ಕಾಲ್ ಮಾತಾಡಿರ್ತಾರೆ. ಆ ವಿಡಿಯೋ ಇದೆ ನಮ್ಮ ಹತ್ರ ಕೇಳಿಪ. ಆ ವಿಡಿಯೋ ಕಾಲ್ ಮಾತಾಡಿರ್ತಾರೆ. ಮತ್ತೊಂದು 2 ದಿವಸ ಬಿಟ್ಟು ನಿಮ್ಮ ಗಂಡ ಏನಪ್ಪ ಅಂದ್ರೆ ಉಳಿಯೋ ಪೊಸಿಷನ್ ಇಲ್ಲ ಅಂತೇಳಿ ಹೇಳಿರ್ತಾರೆ. ಅದಾದ ನಂತರ ಫೋನ್ಗೆ ಎಲ್ಲ ಬಂದ್ ಮಾಡಿರ್ತಾರೆ. ಲಾಸ್ಟ್ ಟೈಮ್ ಕರೆ ಮಾಡಿದ್ದು ಏನಪ್ಪ ಅಂದ್ರೆ 1ನೇ ತಾರೀಕಿಗೆ ಸರ್, 1ನೇ ತಾರೀಕಿಗೆ 1ನೇ ತಿಂಗಳ 1ನೇ ತಾರೀಕಿಗೆ ಮಧ್ಯಾಹ್ನ 12